ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಗಡಿಪಾರು ಗಲಾಟೆ ಭಾರತದಲ್ಲಿ ತೀವ್ರ ಚರ್ಚೆಯಾಗ್ತಿರೋ ನಡುವೆನೇ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕದಿಂದ ಅಕ್ರಮ ಭಾರತೀಯ ವಲಸಿಗರನ್ನ ಹೊತ್ಕೊಂಡ್ಬಂದು ಹಾಕಲಾಗುತ್ತೆ ಅಂತ ವರದಿಯಾಗಿದೆ. ಮೊದಲ ಹಂತದಲ್ಲಿ ಭಾರತದ 104 ಅಕ್ರಮ ವಲಸಿಗರನ್ನ ಕಳಿಸ್ಕೊಡ್ಲಾಗಿತ್ತು. ಮಿಲಿಟರಿ ವಿಮಾನದಲ್ಲಿ ಹಾಕಿ ಕೈಕಾಲು ಕಟ್ಟಾಕ್ತಂದಿಲ್ಲಿ ಹಾಕೋಗಿದ್ರು. ಈ ವಿಮಾನ ಅಮೃತ್ಸರ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗಿತ್ತು. ಈಗ ಅದರಂತೆ ಇನ್ನೂ ಅನೇಕ ಫ್ಲೈಟ್ಗಳ ಮೂಲಕ ಸುಮಾರು 18,000 ಅಕ್ರಮ ಭಾರತೀಯ ವಲಸಿಗರನ್ನು ಅಮೆರಿಕದಿಂದ ಕಳಿಸ್ಕೊಡೋ ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ ವರದಿಯಾಗಿದೆ. 18,000 ಎಷ್ಟು ವಿಮಾನ ಬರುತ್ತೆ, ಹೆಂಗೆ ಕರ್ಕೊಂಡ್ಬರ್ತಾರೆ, ಲಾಜಿಸ್ಟಿಕ್ಸ್ ಹೇಗೆ, ಬಹಳ ಇದು ಕುತೂಹಲದ ಪ್ರಶ್ನೆಗಳಿಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ಈ ಹಿಂದಿನ ಫುಲ್ ನ್ಯೂಸ್ ಎಪಿಸೋಡಲ್ಲಿ ಕವರ್ ಮಾಡಿದ್ವಿ, ಅದರ ಪ್ರಾಸೆಸ್ ಬಗ್ಗೆ ಎಲ್ಲ. ಮತ್ತು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗೋದು ಬೇಡ. ಅದರ ನೆಕ್ಸ್ಟ್ ಏನಾಯ್ತು ಅಂತ ನಾವು ನೋಡ್ತಾ ಹೋಗೋಣ. ಅಮೆರಿಕ ಅಕ್ರಮ ವಲಸಿಗರನ್ನೆಲ್ಲ ತನ್ನ ದೇಶದಿಂದ ಹೊರ ಹಾಕ್ತಿದೆ. ಇಲ್ಲಿ ಅಮೆರಿಕ ಈ ರೀತಿ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಗೆ ಹಾಕೋಕೆ ಭಾರಿ ಪ್ರಮಾಣದಲ್ಲಿ ದುಡ್ಡನ್ನ ಕೂಡ ಖರ್ಚು ಮಾಡ್ತಿದೆ. ಉದಾಹರಣೆಗೆ ಅಮೆರಿಕದಿಂದ ಭಾರತಕ್ಕೆ ಬರೋಕೆ ಒಬ್ಬರಿಗೆ ಸಾಮಾನ್ಯ ವಿಮಾನದಲ್ಲಿ ಕಳಿಸಿದ್ರೆ 28,000 30,000 ರೂಪಾಯಿ ಆವರೇಜ್ ಫ್ಲೈಟ್ ಟಿಕೆಟ್. ಹೆಚ್ಚು ಅಂತ ಹೇಳಿದ್ರೆ 40,000 ರಿಂದ 50,000 ರೂಪಾಯಿ ಫ್ಲೈಟ್ ಟಿಕೆಟಲ್ಲಿ ಆರಾಮಾಗಿ ಕಳಿಸಬಹುದಾಗಿತ್ತು. ಅಂದರೆ 100 ಜನಕ್ಕೆ 30-35-40 ಲಕ್ಷದೊಳಗಡೆ ಮುಗಿದು ಹೋಗ್ತಾ ಇತ್ತು. ಆದರೆ ಈಗ ಅಮೆರಿಕದ C-17 ವಿಮಾನದ ಮೂಲಕ ಭಾರತದ ಈ 100+ ಅಕ್ರಮ ವಲಸಿಗರನ್ನ ಕರ್ಕೊಂಡ್ಬರಲಾಗಿದೆ. ಗಮನಿಸಬೇಕಾದ ಅಂಶ ಅಂದರೆ ಅಮೆರಿಕದಿಂದ ಅಮೃತ್ಸರ್ಗೆ ಬರೋಕೆ ಈ ಸೇನಾ ವಿಮಾನದ ಪ್ರಯಾಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಒಂದು ಅಂದಾಜಿನ ಪ್ರಕಾರ ಆ ವಿಮಾನ ಬಂದು ವಾಪಸ್ ಹೋಗೋಕೆನೆ ಬರೀ ಫ್ಲೈಟ್ ಕಾಸ್ಟೇ 6-7 ಕೋಟಿ ರೂಪಾಯಿ ಆಗುತ್ತೆ ಅಂತ ಹೇಳಲಾಗಿದೆ. ಅದು ಬಿಟ್ಟು ಇತರ ಖರ್ಚು ಕೂಡ ಇದ್ದೇ ಇರುತ್ತೆ. ಸಿಬ್ಬಂದಿ ಎಲ್ಲ ಬಂದಿರ್ತಾರೆ, ವಿಮಾನ ಕಾಯುತ್ತೆ, ಸಿಕ್ಕಾಪಟ್ಟೆ ಅಲ್ಲಿ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಕೂಡ ಇದ್ದೇ ಇರುತ್ತೆ. ಈ ಸಲ ಅಮೆರಿಕದ ಬಾರ್ಡರ್ ಪೆಟ್ರೋಲ್ ಏಜೆನ್ಸಿಯವರು ಅದನ್ನ ಶೂಟ್ ಮಾಡಿ ವಿಡಿಯೋ ರಿಲೀಸ್ ಮಾಡಿರೋದ್ರಿಂದ ಬಹಳ ದೊಡ್ಡ ಹೈಪ್ ಆಗ್ತಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಬಾರಿ ಅಮೆರಿಕ ಅಧ್ಯಕ್ಷರಾಗಿದ್ರಲ್ಲ, ಅವಾಗಲೂ ಕೂಡ 2017 ರಿಂದ 2021 ಆ ಟೈಮ್ನಲ್ಲೂ ಕೂಡ 2,042 ಭಾರತೀಯ ಅಕ್ರಮ ವಲಸಿಗರನ್ನ ಹಿಡಿದು ವಾಪಸ್ ಭಾರತಕ್ಕೆ ಅಟ್ಟಲಾಗಿತ್ತು. ಇದನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕಳೆದ 15 ವರ್ಷಗಳಲ್ಲಿ 15,000ಕ್ಕೂ ಅಧಿಕ ಭಾರತೀಯ ಅಕ್ರಮ ವಲಸಿಗರನ್ನ ಅಮೆರಿಕ ವಾಪಸ್ ಭಾರತಕ್ಕೆ ಅಟ್ಟಿದೆ ಅನ್ನೋ ಡೇಟಾ ಕೂಡ ಲಭ್ಯ ಆಗ್ತಾ ಇದೆ. ಏನೋ ದಿನಕ್ಕೊಂದು ಅಚ್ಚರಿಯ ನಿರ್ಧಾರ ಕೈಗೊಳ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ಗೂ ಅಮೆರಿಕದಲ್ಲಿ ಬ್ಯಾನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಗಾಜಾ ಕದನದಲ್ಲಿ ಹಲವಾರು ಜನರ ಪ್ರಾಣ ಹೋಗೋಕೆ ಕಾರಣ ಆಗಿದ್ದಾರೆ ಅಂತ ಹೇಳಿ ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ವಿರುದ್ಧ ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು. ಹೀಗಾಗಿ ತಮ್ಮ ಆಪ್ತ ದೇಶ ಅಂದರೆ ಇಸ್ರೇಲ್ PM ನೆತನ್ಯಾಹು ಹಾಗೂ ಯೋವ್ ಗ್ಯಾಲೆಂಟ್ ಮೇಲೆ ICC ಯಾವುದೇ ಸಾಕ್ಷ್ಯ ಇಲ್ಲದೆ ಕ್ರಮ ತಗೊಂಡಿದೆ ಅಂತ ಅದರ ವಿರುದ್ಧ ಟ್ರಂಪ್ ಈಗ ಅಮೆರಿಕದಲ್ಲಿ ಬ್ಯಾನ್ ಹೇರಿಬಿಟ್ಟಿದ್ದಾರೆ. ಹೀಗಾಗಿ ಈಗ ICCಗೆ ಅಮೆರಿಕ ಇಸ್ರೇಲ್ನಲ್ಲಿ ಮಾನ್ಯತೆನೇ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಟ್ರಂಪ್ ಗಾಜಾವನ್ನ ಅಮೆರಿಕ ತೆಕ್ಕೆಗೆ ತಗೊಳ್ಳೋ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇಸ್ರೇಲ್ ಒಂದು ಯೋಜನೆ ರೂಪಿಸೋಕೆ ಮುಂದಾಗಿದೆ. ಗಾಜಾದ ನಿವಾಸಿಗಳೆಲ್ಲ ಸ್ವಯಂ ಪ್ರೇರಿತವಾಗಿ ಅಲ್ಲಿಂದ ಬೇರೆ ಕಡೆಗೆ ಹೋಗೋ ಥರ ಪ್ಲಾನ್ ಮಾಡ್ಕೊಳ್ಳಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ತಮ್ಮ ಸೇನೆಗೆ ಆದೇಶ ಕೊಟ್ಟಿದ್ದಾರೆ. ಏನೋ ಹಮಸ್ ಇಸ್ರೇಲ್ ಮಧ್ಯೆ ಕದನ ವಿರಾಮವಾದ ಬೆನ್ನಲ್ಲೇ ಗಾಜಾಗೆ ವ್ಯಾಪಕವಾಗಿ ಮಾನವೀಯ ನೆರವು ಹರಿದು ಬರ್ತಾ ಇದೆ. ಕಳೆದ ಜನವರಿ 19ರಿಂದ ಇಲ್ಲಿವರೆಗೂ ಮಾನವೀಯ ನೆರವನ್ನು ಹೊತ್ತು ಸುಮಾರು 10,000 ಟ್ರಕ್ಗಳು ಗಾಜಾಗೆ ಹೋಗಿವೆ ಅಂತ ವಿಶ್ವಸಂಸ್ಥೆ ಮಾಹಿತಿ ಕೊಟ್ಟಿದೆ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ನಡೀತಾ ಇರೋ ಸಂಘರ್ಷದ ಬಗ್ಗೆ ಸ್ಫೋಟಕ ವಿಚಾರ ಹೊರಬಿದ್ದಿದೆ. M23 ರೆಬೆಲ್ ಗುಂಪು ಮತ್ತು ಸೇನೆ ನಡುವಿನ ಯುದ್ಧದಲ್ಲಿ ಜನವರಿ 26ರಿಂದ ಇದುವರೆಗೂ ಸುಮಾರು 3,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲದೆ 2,800ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ವಿಶ್ವಸಂಸ್ಥೆ ಮಾಹಿತಿ ನೀಡಿದೆ. ವಿಶ್ವಸಂಸ್ಥೆ ಅಲ್ಲದೆ ಅಲ್ಲಿನ ಗೋಮಾ ಸಿಟಿಯಲ್ಲಿ ಜೈಲಿನಲ್ಲಿದ್ದ 100ಕ್ಕೂ ಅಧಿಕ ಮಹಿಳಾ ಕೈದಿಗಳನ್ನು ಅತ್ಯಾಚಾರ ಮಾಡಿ ಅವರನ್ನು ಮುಗಿಸಲಾಗಿದೆ ಅಂತ ಕೂಡ ವಿಶ್ವಸಂಸ್ಥೆ ಮಾಹಿತಿ ನೀಡಿದೆ. ಕಳೆದ ವಾರದಲ್ಲಿ ಸಾವಿನ ಸಂಖ್ಯೆ 700ಕ್ಕೆ ಏರಿಕೆಯಾಗಿದೆ ಅಂತ ರಿಪೋರ್ಟ್ ಬಂದಿತ್ತು. ನಾವದನ್ನು ನಮ್ಮ ಸುತ್ತು ಜಗತ್ತು ಎಪಿಸೋಡ್ಗಳಲ್ಲೂ ಕೂಡ ಕವರ್ ಮಾಡ್ತಾ ಬಂದಿದ್ವಿ. ಆದರೆ ಈಗ ಕೇವಲ 12 ದಿನದಲ್ಲಿ 3,000 ಜನರ ಪ್ರಾಣ ಹೋಗಿದೆ. ಜೊತೆಗೆ ಮಹಿಳಾ ಕೈದಿಗಳನ್ನು ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಿದೆ. ಆದರೆ ಇದು ಜಾಗತಿಕವಾಗಿ ಯಾವುದೇ ರೀತಿ ಸಂಚಲನಕ್ಕೆ ಕಾರಣ ಆಗ್ತಾ ಇಲ್ಲ. ಯಾಕಂದರೆ ಇದು ಆಗ್ತಿರೋದು UK ಅಲ್ಲ, ಅಥವಾ ಯುರೋಪ್ನ ಮುಂದುವರೆದ ರಾಷ್ಟ್ರದಲ್ಲಿ ಅಲ್ಲ, ಅಥವಾ ಅಮೆರಿಕಾದಲ್ಲಿ ಅಲ್ಲ. ಇದಾಗ್ತಿರೋದು ಬಡ ಆಫ್ರಿಕಾದ
ಅತ್ಯಂತ ನತದೃಷ್ಟ, ಅತ್ಯಂತ ರೋಗಗ್ರಸ್ತ ರಾಷ್ಟ್ರವಾಗಿರೋ, ಆಂತರಿಕ ಬಡಿದಾಟದಿಂದ ಪುಡಿಯಾಗ್ತಿರೋ ಕಾಂಗೋದ ಒಳಗಡೆ ಯಾರೂ ಕೇರ್ ಮಾಡ್ತಾ ಇಲ್ಲ. ಜೈಲಿನಿಂದ ಕೈದಿಗಳೆಲ್ಲ ತಪ್ಪಿಸ್ಕೊಂಡು ಹೊರಗೆ ಬರ್ತಿದ್ದಾರೆ. ಯಾರಿಗೆ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದರಲ್ಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿದೇಶಗಳಿಗೆ ಅಮೆರಿಕ ಕೊಡೋ ಮಾನವೀಯ ನೆರವನ್ನ ಕಟ್ ಮಾಡೋಕೆ ಆದೇಶ ಕೊಟ್ಟ ನಂತರ ಕಾಂಗೋ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದೆ. ಅವರಿಗೆ ಸರಿಯಾಗಿ ಊಟ, ಆಹಾರನೇ ಸಿಗ್ತಾ ಇಲ್ಲ. ಅದರಲ್ಲೂ ಪಕ್ಕದ ರುವಾಂಡಾದಿಂದ 4,000 ಸೇನೆಯೊಂದಿಗೆ ಬಂದ M23 ರೆಬೆಲ್ ಗುಂಪು ಕೆಲ ದಿನಗಳ ಹಿಂದಷ್ಟೇ ಗೋಮಾ ಸಿಟಿಯನ್ನು ವಶಪಡಿಸಿಕೊಂಡಿತ್ತು. ಅದರ ಬೆನ್ನಲ್ಲೇ ಅಲ್ಲಿ ರೆಬೆಲ್ ಗುಂಪು ಹಾಗೂ ಕಾಂಗೋ ಸೇನೆ ಮಧ್ಯೆ ದೊಡ್ಡ ಸಂಘರ್ಷ ಶುರುವಾಗಿ ಈ ಥರ ವಿಚಿತ್ರ ಬೆಳವಣಿಗೆಗಳಾಗ್ತಾ ಇದೆ. ಕೆಲವೊಂದೆಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ಅಂತ ಭಯಾನಕ ಸಿಚುವೇಶನ್ ಅಲ್ಲಿದೆ. ಎಸ್ಪೆಷಲಿ ಈ ಮೃತದೇಹಗಳನ್ನು ಹ್ಯಾಂಡಲ್ ಮಾಡೋ ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕಳವಳಕಾರಿ ಸನ್ನಿವೇಶ ಇದೆ. ಸದ್ಯ ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಬಾಂಗ್ಲಾ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ವಿಚಾರವಾಗಿ ಭಾರತ ಬಾಂಗ್ಲಾ ಮಧ್ಯೆ ರಾಜತಾಂತ್ರಿಕ ಯುದ್ಧ ಶುರುವಾಗಿದೆ. ಮಧ್ಯಂತರ ಸರ್ಕಾರದ ಸಲಹೆಗಾರ ಮಹಮ್ಮದ್ ಯೂನಸ್ ನನ್ನ ಹಾಗೂ ನನ್ನ ತಂಗಿಯನ್ನ ಹತ್ಯೆ ಮಾಡೋಕೆ ಸಂಚು ರೂಪಿಸಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಬಾಂಗ್ಲಾದಾದ್ಯಂತ ಪ್ರತಿಭಟನೆ ಮಾಡಿ ಅಂತ ಶೇಖ್ ಹಸೀನಾ ಆನ್ಲೈನ್ ಸ್ಪೀಚ್ನಲ್ಲಿ ಅವಾಮಿ ಲೀಗ್ ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ಹೀಗಾಗಿ ಹಸೀನಾ ಪ್ರಚೋದನಾತ್ಮಕ ಭಾಷಣ ಮಾಡಿದ್ದಾರೆ ಅಂತ ಬಾಂಗ್ಲಾ ವಿದೇಶಾಂಗ ಇಲಾಖೆಯವರು ಢಾಕಾದಲ್ಲಿರೋ ಭಾರತದ ಹಂಗಾಮಿ ಹೈಕಮಿಷನರ್ ಪವನ್ ಬಾದೆ ಅವರಿಗೆ ಬಾಧಿಸಿದ್ದಾರೆ, ಸಮನ್ಸ್ ಜಾರಿ ಮಾಡಿದ್ದಾರೆ. ಅಲ್ಲದೆ ಹಸೀನಾ ಭಾಷಣದ ವಿರುದ್ಧ ದೂರು ಕೂಡ ಕೊಟ್ಟಿದ್ದಾರೆ. ಹೀಗಂತ ಬಾಂಗ್ಲಾದ ಈ ಸೋಕಾಲ್ಡ್ ಮಧ್ಯಂತರ ಸರ್ಕಾರದ ವಿದೇಶಾಂಗ ಇಲಾಖೆಯ ಸಲಹೆಗಾರ ತೌಹೀದ್ ಹುಸೇನ್ ಹೇಳಿದ್ದಾರೆ. ಅಲ್ಲದೆ ಹಸೀನಾ ಬಾಂಗ್ಲಾದಲ್ಲಿ ಅಸ್ಥಿರತೆ ಉಂಟು ಮಾಡೋ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇಂತಹ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಡದಂತೆ ತಡೀರಿ ಅಂತ ಭಾರತದ ಬಳಿ ನಾವು ಮನವಿ ಮಾಡಿಕೊಂಡಿದ್ವಿ. ಆದರೆ ಈಗ ಮತ್ತೆ ಹಸೀನಾ ಇಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಸಮನ್ಸ್ ನೀಡಿದ್ದೀವಿ ಅಂತ ಹುಸೇನ್ ಹೇಳಿದ್ದಾರೆ. ಹಸೀನಾ ಈ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಬಾಂಗ್ಲಾದಲ್ಲಿನ ಮೂಲಭೂತವಾದಿಗಳು ರೊಚ್ಚಿಗೆದ್ದು ಹಸೀನಾ ತಂದೆ ಬಾಂಗ್ಲಾದ ಬಂಗಬಂಧು ರಾಷ್ಟ್ರಪಿತ ತರಾಲಿ ಮುಜಿಬುರ್ ರೆಹಮಾನ್ ಅವರ ಮನೆಗೆ ಬೆಂಕಿ ಇಟ್ಟು JCBಯಿಂದ ಧ್ವಂಸ ಮಾಡಿದ್ರು. ಇದನ್ನ ಭಾರತ ಖಂಡಿಸಿದೆ. ಇದು ವಿಧ್ವಂಸಕ ಕೃತ್ಯ. ಬಾಂಗ್ಲಾದ ರಾಷ್ಟ್ರಪಿತ ಅಂತ ಕರೆಯಲ್ಪಡೋ ಶೇಖ್ ಮುಜಿಬುರ್ ರೆಹಮಾನ್ ಅವರ ಧಾನ್ಮೊಂಡಿ ನಿವಾಸ ಬಾಂಗ್ಲಾ ಇತಿಹಾಸದ ಪ್ರಮುಖ ಕೊಂಡಿಯದು. ಅದನ್ನು ನಾಶ ಮಾಡಲಾಗಿದೆಯಲ್ಲ, ಇದು ಯಾವ ರೀತಿ ವರ್ತನೆ ಅಂತ ಭಾರತದ ವಿದೇಶಾಂಗ ಇಲಾಖೆ ಬಹಳ ಕಳವಳವನ್ನು ಈ ಘಟನೆಗೆ ವ್ಯಕ್ತಪಡಿಸಿದೆ. ಕಾಶ್ಮೀರ ಪ್ರತ್ಯೇಕತಾವಾದಿ ನಾಯಕ ಯಾಸೀನ್ ಮಲಿಕ್ ಪತ್ನಿ ಮುಷಾಲ್ ಯಾಸೀನ್ ಮಲಿಕ್ ಕಾಶ್ಮೀರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಭಾರತ ಏನೇ ಮಾಡಿದ್ರೂ ನಾವು ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ಗೆಲುವು ಸಾಧಿಸುವವರೆಗೂ ಹೋರಾಡ್ತೀವಿ. ಭಾರತ ಮಾನವ ಹಕ್ಕುಗಳ ಉಲ್ಲಂಘನೆ ಮೂಲಕ ನಮ್ಮ ಚಳವಳಿಯನ್ನು ಹತ್ತಿಕ್ಕೋ ಕೆಲಸ ಮಾಡಿದ್ರೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಒಂದೇ ನಮ್ಮ ಹಕ್ಕುಗಳಿಗೆ ಬೆಂಬಲ ಕೊಡ್ತಾ ಇದೆ, ಕಾಶ್ಮೀರ ಪರವಾಗಿ ಅಂತಾರಾಷ್ಟ್ರೀಯ ಸಮುದಾಯ ಧ್ವನಿ ಎತ್ತುತ್ತಾ ಇಲ್ಲ ಅಂತೆಲ್ಲ ಇವರು ಬಹಳ ಮಾತಾಡ್ಬಿಟ್ಟಿದ್ದಾರೆ. ಅಲ್ಲದೆ ಭಾರತ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿರುವುದು ತೀವ್ರ ಖಂಡನೀಯ. ಅದು ಕೆಲ ದಶಕಗಳಿಂದ ಕಾಶ್ಮೀರದಲ್ಲಿ ದೌರ್ಜನ್ಯ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಭಾರತದ ವಿರುದ್ಧ ಮಾತನಾಡಿದ್ದಾರೆ. ದೇಶದ್ರೋಹಿಯಂತಹ ಸ್ಪೀಚ್ ಕೊಟ್ಟಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಮೆರಿಕದ ಟ್ರಂಪ್ ಆಡಳಿತದ ನೂತನ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಹೊಸದಾಗಿ ರಕ್ಷಣಾ ಕಾರ್ಯದರ್ಶಿಯಾಗಿದ್ದಕ್ಕೆ ಪೀಟ್ ಹೆಗ್ಸೆತ್ ಅವರಿಗೆ ರಾಜನಾಥ್ ಶುಭಾಶಯಗಳನ್ನು ಕೋರಿದ್ದಾರೆ. ಅಲ್ಲದೆ ಉಭಯ ದೇಶಗಳು ತಂತ್ರಜ್ಞಾನ, ರಕ್ಷಣೆ, ಕೈಗಾರಿಕೋದ್ಯಮ, ಜಂಟಿ ಸೇನಾ ಸಮರಾಭ್ಯಾಸ ಹೀಗೆ ಡಿಫೆನ್ಸ್ ಕ್ಷೇತ್ರದ ಎಲ್ಲ ಆಯಾಮಗಳಲ್ಲಿ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಪಾಕ್ನಲ್ಲಿ ಮತ್ತೆ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಖೈಬರ್ ಪಾಖ್ತುನ್ಖ್ವಾ ಪ್ರಾಂತ್ಯದ ಕರಾಕ್ ಜಿಲ್ಲೆಯಲ್ಲಿ ಸುಮಾರು 12 ಉಗ್ರರು ಪೊಲೀಸ್ ಚೆಕ್ ಪೋಸ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ಪರಿಣಾಮ ಕನಿಷ್ಠ 3 ಪೊಲೀಸರು ಪ್ರಾಣ ಕಳ್ಕೊಂಡಿದ್ದಾರೆ. ಫಿಲಿಪೈನ್ಸ್ ಅಮೆರಿಕದಿಂದ ಗುತ್ತಿಗೆಗೆ ಪಡೆದಿರೋ ಬೀಚ್ ಕ್ರಾಫ್ಟ್ ಸೂಪರ್ ಕಿಂಗ್ ಏರ್ B300 ಅನ್ನೋ ವಿಮಾನ ಫಿಲಿಪೈನ್ಸ್ನಲ್ಲಿ ಪತನ ಆಗಿದೆ. ಅಲ್ಲಿನ ಮುಗಿಂದಾನಾವೋ ಡೆಲ್ ಸೂರ್ ಅನ್ನೋ ಪ್ರಾಂತ್ಯದಲ್ಲಿ ಈ ಘಟನೆಯಾಗಿದೆ. ಈ ವೇಳೆ 4 ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಅಮೆರಿಕದ ಅಲಾಸ್ಕಾದಲ್ಲಿ ಪೈಲಟ್ ಸೇರಿ 10 ಮಂದಿ ಪ್ರಯಾಣ ಮಾಡ್ತಿದ್ದ ವಿಮಾನ ನಾಪತ್ತೆಯಾಗಿದೆ. ಎಲ್ಲಿ ಹೋಗಿದೆ ಅಂತಾನೆ ಗೊತ್ತಿಲ್ಲ. ಈ ವಿಮಾನ ಒನಾಲ್ಕೈಟ್ನಿಂದ ನೋಮ್ ಅನ್ನೋ ಪ್ರದೇಶಕ್ಕೆ ಹಾರಿಸಿದಾಗ ಈ ಘಟನೆಯಾಗಿದೆ, ಕಣ್ಮರೆಯಾಗ್ಬಿಟ್ಟಿದೆ. ಹೀಗಾಗಿ ಇದರ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಹುಡುಕಾಡ್ತಿದ್ದಾರೆ ವಿಮಾನ ಎಲ್ಲಿ ಹೋಯಿತು ಅಂತ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಪಾಕ್ನ ಫುಟ್ಬಾಲ್ ಫೆಡರೇಷನ್ ಅನ್ನ PFF ಅನ್ನ ಅಮಾನತು ಮಾಡಿದ್ದಾರೆ. ಫಿಫಾದ ರೂಲ್ಸ್ ಅನ್ನ ಅಳವಡಿಸಿಕೊಳ್ಳದೆ ಇರುವುದಕ್ಕೆ ಈ ನಿರ್ಧಾರ ಮಾಡಲಾಗಿದೆ ಅಂತ ಫಿಫಾ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.